ಸೊ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಾಡ್ತಾಯಿದ್ದೇವೆ ತಲ್ಬಿನ್. ಆರೋಗ್ಯಕರವಾಗಿದ್ದ ಒಂದು ಐಟಮ್ ಆಗಿರುತ್ತೆ ಇದು. ನೋಡಲೇಬೇಕು, ನೀವು ನೋಡಿ. ಮತ್ತು ಅದಕ್ಕೆ ಬೇಕಾದಷ್ಟು ಒಂದು ಲೀಟ್ರಷ್ಟು ಹಾಲು ತಗೊಂಡಿದ್ದೇನೆ ನೋಡಿ. ಆಮೇಲೆ ಇದಕ್ಕೆ ಯೂಸ್ ಮಾಡೋದೇನೆಂದರೆ ಬಾರ್ಲಿ ಅಂತ ಬರುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ. 200 ಗ್ರಾಮ್ ಬಾರ್ಲಿ ನಾನು ತಗೊಂಡು 8 ಅವರ್ ನಾನು ಅದನ್ನು ನೆನೆಸಿಟ್ಟಿದ್ದೇನೆ ನೋಡಿ. 8 ಅವರ್ ನೆನೆಸಿಟ್ಟ ಮೇಲೆ ಇದೇ ಥರ ಇರುತ್ತೆ ನೋಡಿ. ಅದನ್ನು ಈ ಹಾಲು ಕುದೀತಾ ಇರುವಾಗ ಅದಕ್ಕೆ ಹಾಕಬೇಕು. ಆಮೇಲೆ ಸ್ವಲ್ಪ ಪಟ್ಟ ಮತ್ತು ಏಲಕ್ಕಿ ಇದೆಯಲ್ಲ, ಅದು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪನೇ, ಜಾಸ್ತಿ ಇಲ್ಲ. ಪಟ್ಟ ಮತ್ತು ಏಲಕ್ಕಿ ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದಿರೋದು ಗಟ್ಟಿಯಾಗಿ ಬರುತ್ತೆ, ಪಾಯಸ ಥರ ಬರುತ್ತೆ. ಅದಕ್ಕೆ ಶುಗರ್ ಆಗಲಿ ಬೆಲ್ಲ ಆಗಲಿ ಯಾವುದು ಆ್ಯಡ್ ಮಾಡೋಂಗಿಲ್ಲ. ಇದೇ ಥರ ನೋಡಿ ಗಟ್ಟಿಯಾಗಿ ಬರ್ತಾ ಇರುವಾಗ ಒಂದು ಬಾಲ್ ತಗೊಂಡ್ಬಿಟ್ಟು ಇದೇ ಥರ ಹಾಕಿ ನೋಡಿ, ಎಷ್ಟು ಗಟ್ಟಿಯಾಗಿದೆ ನೋಡಿ. ಆಮೇಲೆ ಇದರ ಮೇಲೆ ಡೆಕೋರೇಷನ್ ಮಾಡ್ತಾರೆ, ಯಾವುದು ಡ್ರೈ ಫ್ರೂಟ್ಸು, ಯಾವುದು ಬಾದಾಮ್ ಮತ್ತು ಇದೆಲ್ಲ ಹಾಕ್ತಾರೆ ಕೆಲವು ಜನ. ನಾನು ಇದಕ್ಕೆ ಸ್ವಲ್ಪ ಎಳ್ಳು ಹಾಕಿದ್ದೇನೆ, ವೈಟ್ ಎಳ್ಳು ಬರುತ್ತಲ್ಲ ಅದು ಹಾಕಿದ್ದೇನೆ ನೋಡಿ. ಆಮೇಲೆ ಅದರ ಮೇಲೆ ಸ್ವಲ್ಪ ಹನಿ ಹಾಕಿದ್ದೇನೆ. ಹನಿ ಸ್ವಲ್ಪ ಸ್ವೀಟ್ ಬೇಕಾದರೆ ಹನಿ ಹಾಕ್ಬೋದು. ಮತ್ತು ಇದಕ್ಕೆ ಸಕ್ಕರೆ ಬೆಲ್ಲ ಏನು ಸೇರಿಸಿಲ್ಲ. ಅದಕ್ಕೆ ಇದು ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ನೀವು ಮಂತ್ಲಿ ಒಂದು ಇಲ್ಲ ವೀಕ್ಲಿ ಒಂದು ಸಲ ನೀವು ಇದನ್ನು ಮನೆಯಲ್ಲಿ ಮಾಡಬೇಕು. ಯಾಕಂದರೆ ನಿಮ್ಮ ಮಕ್ಕಳಿಗೆ, ತಾಯಂದಿರಿಗೆಲ್ಲ ಚೆನ್ನಾಗಿದೆ. ಡೈಜೆಷನು, ಸ್ಕಿನ್ ಪ್ರಾಬ್ಲಮ್ ಅದು ಯಾವುದು ಬರಲ್ಲ ಇದರಲ್ಲಿ. ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಮತ್ತು ಚಾನಲ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ.